ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ನೆಕ್ಕನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ತೊಗೊಂಡಿದ್ದೀನಿ, ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ತುಂಬ ಕಟ್ಟಿಂಗ್ ವಿಡಿಯೋ ಹಾಕಿರೋದ್ರಿಂದ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿರೋದ್ರಿಂದ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ತೋರಿಸ್ಬಿಟ್ಟು ನಾನು ನೆಕ್ಕನ್ನ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 8.5 ಇದೆ. 8.5 ಇದೆ. ನೆಕ್ ಆರ್ಮೋಲ್ ಡೌನಿಂಗ್ ಬಂದು ನಾನು 5.75 ತೊಗೊಂಡಿದ್ದೀನಿ. ನೋಡಿ, ನೆಕ್ ವಿಡ್ತ್ ಮಾತ್ರ ಚೇಂಜಸ್ ಇದೆ. ಯಾಕೆ ಅಂತ ತೋರಿಸ್ತೀನಿ ನೋಡಿ. ನೆಕ್ ವಿಡ್ತ್ ಬಂದು 5.25 ಇದೆ. ಇದನ್ನು ನಾನು ನೆಕ್ ಓಪನಿಂಗ್ ಬಂದು 2.25 ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ಶೇಪ್ನ ಕೊಟ್ಟಿದ್ದೀನಿ ನೋಡಿ. ನೆಕ್ ಡೀಪ್ ಎಷ್ಟಿದೆ ಅಂತ. ಇದು ಡೋರಿ ಕೂಡ ಇರುತ್ತೆ. ನೆಕ್ ಡೀಪು 9.75 ಇದೆ. ಇಲ್ಲಿ ಬಂದು ಈ ಶೇಪ್ ಇದೆ ನೋಡಿ. ಈ ರೀತಿಯಾಗಿ ಆರ್ಟ್ ಶೇಪಲ್ಲಿ ಬೇಕಂತ ಕೇಳಿದ್ದಾರೆ. ಅದಕ್ಕೆ ನಾನು ಈ ರೀತಿಯಾಗಿ ಡ್ರಾಯಿಂಗ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಎರಡು ಬ್ಲೌಸು ಡಿಸೈನು ಕೂಡ ಸ್ವಲ್ಪ ಚೇಂಜಸಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಒಂದೇ ಕಸ್ಟಮರ್ದು. ಅದರಲ್ಲಿ ಈ ನೆಕ್ಕು ಸಿಂಪಲ್ಲಾಗಿ ನೋಡಿ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಆದಮೇಲೆ ಓಪನ್ ಮಾಡಿ ನೋಡೋಣ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ಈ ರೀತಿ ಇದೆ. ಇವಾಗ ಈ ನೆಕ್ಕಿಗೆ ನಾನು ಯಾವ ರೀತಿ ಫ್ಯೂಸಿಂಗ್ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾವು ಫ್ಯೂಸಿಂಗ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನು ನೀಟಾಗಿ ಈ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಏನು ನೆಕ್ ಒಬ್ಬೊಬ್ರು ಏನು ಮಾಡ್ತಾರೆ, ಲೈನಿಂಗು ಪೂರ್ತಿ ಕಟ್ ಮಾಡಿ ಅಟ್ಯಾಚ್ ಮಾಡ್ತಾರೆ. ನಾನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇರಬೇಕು. ಈ ರೀತಿ ಇವಾಗ ಈ ನೆಕ್ಕದು ಪಾಯಿಂಟ್ ಏನಿದೆಯಲ್ಲ, ಇದನ್ನು ನೋಡಿ ಎಷ್ಟು ಬೇಕಷ್ಟನ್ನು ನೀವು ನೀಟಾಗಿ ಏನು ಮಾಡ್ಕೊಳ್ಳಿ ಅಂದರೆ ಕಟ್ಟಿಂಗ್ ಮಾಡ್ಕೊಬಿಡಿ. ಫ್ಯೂಸಿಂಗ್ನ ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ನಿಮಗೆ ಕ್ಲಾರಿಟಿ ಸಿಗಲ್ಲ. ನೋಡಿ, ಈ ರೀತಿಯಾಗಿ ತೊಗೊಂಡು ಈ ಗುಂಡ್ಪಿನ ಏನಿದೆಯಲ್ಲ, ಈ ಗುಂಡ್ಪಿನನ್ನು ನಾನು ಈ ರೀತಿ ಹಾಕಿದ್ದೀನಿ. ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಮಗೆ ಇಲ್ಲಿ ಎಷ್ಟು ಬೇಕು ಅಂತ ನೋಡ್ಕೋಬೇಕು. 1.5 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೋಬೇಕು. ಈಗ ನಾನು ನಿಮಗೆ ಎಷ್ಟು ಇಂಚ್ ಬೇಕಾಗುತ್ತೆ ಅಷ್ಟು ಇಂಚನ್ನ ನೀವು ನೋಡ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ನಾನು 1.5 ಇಂಚಿಗೆ ಮಾರ್ಕಿಂಗ್ನ ಈ ರೀತಿಯಾಗಿ ಮಾಡ್ತೀನಿ. ನಿಮಗೆ ಎಷ್ಟು ದೂರ ಬೇಕಾಗುತ್ತೆ ಅಷ್ಟು ದೂರವಾಗಿ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಎಲ್ಲ ಕಡೆ ಈಕ್ವಲ್ ಆಗಿದ್ದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅದಕ್ಕೆ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಈ ಪಾಯಿಂಟಿಂದನೂ ಕೂಡ ಇಲ್ಲಿಂದ ಕೂಡ ನಾವು 1.5ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಈ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೆಲ್ಲ ಈ ರೀತಿಯಾಗಿ ಡಾಟ್ ಡಾಟ್ ಡಾಟನ್ನು ಇಟ್ಕೊಳ್ಳಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಓಕೆ, ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಬೇರೆ ಫ್ಯಾಬ್ರಿಕಲ್ಲೇ ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಇದನ್ನು ಐರನ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿರುತ್ತೆ ಐರನ್ನು. ಈಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ. ನೀವು ಬೇಕಾದರೆ ಇಲ್ಲಿ 1/4 ಇಂಚ್ ಬಿಟ್ಟು ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಎಡ್ಜಿಗೆ ಬೇಕಾದರೂ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ, ಇದು ಇಷ್ಟು ನೀಟಾಗಿ ಈಗ ಬಂದಿದೆ ಐರನ್ ಆಗಿ ಫ್ಯೂಸಿಂಗು. ಈಗ ಸ್ಟಿಚಿಂಗ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಇಲ್ಲೇನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೇ ನಾನು
ಫ್ಯೂಸಿಂಗ್ ಲಾಸ್ಟು ಒಂದು ಸ್ಟಿಚ್ನ ಫಿನಿಶಿಂಗ್ನ ಮಾಡ್ಕೊಳ್ತೀನಿ. ಬ್ಯಾಕ್ ನೆಕ್ನ ಹೇಗೆ ಸಿಂಪಲಾಗಿ ರೆಡಿ ಮಾಡೋದು ಅಂತ ನೋಡಿ. ಈಸಿಯಾಗಿ ಇದೇನಿರುತ್ತಲ್ಲ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನೇ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಬೇಕು. ಬೇಗ ಆಗುತ್ತೆ ಈ ರೀತಿಯಾಗಿ ಸ್ಟಿಚ್ ಮಾಡೋದು. ತುಂಬ ಈಸಿಯಾಗಿ ಸರಳವಾಗಿ ಮಾಡುವಂಥ ವಿಧಾನ. ಇದಾದಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಲ್ಲ, ಈ ಲೈನಿಂಗಿಗೆ ಏನಿದೆಯಲ್ಲ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದು ನಾವು ಸ್ವಲ್ಪ ಸ್ಟಿಪ್ಪಾಗಿ ಕುತ್ಕೊಳ್ಳಿ ಅಂತ ಜಾಸ್ತಿ ತೊಗೊಂಡಿರ್ತೀವಲ್ಲ, ಆವಾಗ ಎಮ್ಮಿಂಗ್ ಎಲ್ಲ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟಿಗೆ ನೋಡಿ ಈ ರೀತಿಯಾಗಿ ಒಂದು ಸ್ಟಿಚ್ ಉಲ್ಟಾದಲ್ಲಿ ಮಾಡ್ಕೋಬೇಕು. ಈ ರೀತಿಯಾಗಿ ಉಲ್ಟಾದಲ್ಲಿ ಮಾಡ್ಕೋಬೇಕು. ಈ ಸೆಂಟ್ರ್ ಪಾಯಿಂಟ್ ಶೇಪ್ ಇದೆಯಲ್ಲ, ಆ ಶೇಪಿಗೆ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ಹಿಂಗೆ ಇಲ್ಲಿವರೆಗೂ ಬೇಕಾದ್ರೆ ಮಾಡ್ಕೊಬೋದು, ತೊಂದರೆ ಇಲ್ಲ ಅದು. ಆಯಿತಾ? ಇದಾದಮೇಲೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಕರೆಕ್ಟಾಗಿ ಶೇಪ್ಗೆ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ನ ಹಾಕ್ಕೋಬೇಕು. ತುಂಬ ಈಸಿಯಾಗಿ ಶೇಪಲ್ಲಿ ಪಾಯಿಂಟ್ನ ಇಳಿಸ್ಕೊಳ್ಳಿ. ಮತ್ತು ನಾವು ಕರೆಕ್ಟಾಗಿ ಲೈನಿಂಗಲ್ಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಫ್ಯೂಸಿಂಗ್ ಕೂಡ ಐರನ್ ಆಗಿದೆಯಲ್ಲ, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ ಇಲ್ಲಿ ಈ ಲಾಸ್ಟ್ ಇದೆಯಲ್ಲ, ಈ ಲಾಸ್ಟನ್ನು ಈ ಎಡ್ಜ್ ಮೇಲೆ ಸ್ಟಿಚ್ ಮಾಡ್ಕೊತಾ ಬರಬೇಕು. ನೀವು ಇನ್ನೂ ಚಿಕ್ಕದಾಗಿ ತೊಗೊಳ್ತೀನಿ ಅಂದರೂ ಕೂಡ ನೀವು ತೊಗೊಳ್ಳಿ. ಇದು ಸ್ವಲ್ಪ ಏನಾಗಿದೆ ಅಂದರೆ ಫ್ಯಾಬ್ರಿಕ್ ತೋರಿಸ್ತೀನಿ ನೋಡಿ. ಫ್ರಂಟ್ ಬ್ಯಾಕೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂಥರ ಈ ಥರ ಜುಂಗ್ ಥರ ಬರೋ ಥರ ಸಾಫ್ಟ್, ಆ ಕಡೆ ಈ ಕಡೆ ಜಾರುತ್ತಿದ್ದು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ದೊಡ್ಡದಾಗೆ ನೀಟಾಗಿ ಕುತ್ಕೊಳ್ಳಿ ಅಂತ ತೊಗೊಂಡಿದ್ದೀನಿ. 1.5 ಇಂಚನ್ನ ತೊಗೊಂಡಿದ್ದೀನಿ. ನೀವು 1 ಇಂಚ್ ತೊಗೊಂಡ್ರೂ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಚಿಕ್ಕದಾಗಿ ತೊಗೊಂಡು ಹೇಗೆ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅದು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲೇನು ಎಕ್ಸ್ಟ್ರಾ ತೊಗೊಂಡಿದ್ದೆ ಅದನ್ನು ಸಮವಾಗಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಆಯಿತಾ? ಇದಾದಮೇಲೆ ಮೇನ್ ಫ್ಯಾಬ್ರಿಕ್ಕು ನೋಡಿ. ಇದು ಮೇನ್ ಫ್ಯಾಬ್ರಿಕ್ ಎಷ್ಟು ಇದು ಥರ ಇದೆ, ಥ್ರೆಡ್ಸ್ ಎಲ್ಲ ಬರ್ತಾ ಇದೆ. ಅದಕ್ಕೆ ಅದನ್ನು ನೋಡ್ಕೋಬೇಕು, ಉಲ್ಟಾ ಸೀದಾ ನೋಡ್ಕೋಬೇಕು. ಮೇಯ್ನಾಗಿ ಉಲ್ಟಾ ಸೀದಾ ನೋಡ್ಕೊಂಡು ಅಟ್ಯಾಚ್ ಮಾಡಬೇಕು. ಇಲ್ಲಿ ಒಂದೊಂದ್ಸರಿ ಏನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಇಟ್ಕೊಳ್ಳಿ. ಇದು ಯಾವಾಗಲೂ ಉಲ್ಟಾ ಹೋಗೋ ಥರ ನೀವು ನೋಡ್ಕೋಬೇಕು. ಇವಾಗ ಈ ಥರ ಕರೆಕ್ಟಾಗಿ ಎಡ್ಜಿಗೆ ಸ್ವಲ್ಪ ಈ ಕಡೆ ಕೆಳಗಡೆ ಸ್ವಲ್ಪ ಫ್ಯಾಬ್ರಿಕ್ ಬಿಟ್ಬಿಡಿ, ಅದು ಟರ್ನ್ ಮಾಡಿ ಟ್ರಿಮ್ ಮಾಡ್ಕೋಬೋದು. ಅದಾದಮೇಲೆ ನಾನು ಗುಂಡ್ಪಿನಗಳನ್ನ ಈ ರೀತಿಯಾಗಿ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಗುಂಡ್ಪಿನಗಳನ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದು ಸ್ಟಿಪ್ಪಾಗಿ ಕುತ್ಕೊಳ್ಳೋಕ್ಕೆ, ಬಟ್ಟೆ ಫ್ಯಾಬ್ರಿಕ್ ಜಾರದೇ ಇರಲಿ ಅಂತ. ಇದಾದಮೇಲೆ ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಮಗೆ ನೆಕ್ ಮಾತ್ರ ಟರ್ನಿಂಗ್ ಮಾಡೋದ್ರಿಂದ ನಾವು ಶೇಪ್ ನೆಕ್ ಪಾಯಿಂಟ್ ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ ಒಂದು ನೀಡಲ್ಲು, ಇಲ್ಲೂ ಅಷ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋದಕ್ಕೆ ಇಲ್ಲೊಂದು ನೀಡ್ಲು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಇಲ್ಲೂ ಕೂಡ ಹಾಕ್ಕೊಳ್ಳಿ, ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಸ್ಟಿಚಿಂಗ್ ಮಾಡಿದ್ಮೇಲೆ ತೆಗಿಬೋದು. ಇಲ್ಲೂ ಕೂಡ ಹಾಕ್ಕೊಳ್ಳಿ. ಆಯಿತಾ? ನಿಮ್ಗೆ ಯಾವ್ಯಾವ ಜಾಗದಲ್ಲಿ ಈ ಥರ ಗುಂಪಿನಗಳನ್ನ ಹಾಕ್ಕೋಬೇಕನ್ಸುತ್ತೋ ಅಲ್ಲಿ ಹಾಕ್ಕೊಳ್ಳಿ. ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ನೆಕ್ ಸಿಂಪಲ್ ನೆಕ್ ಕೇಳಿದಾಗ ಸ್ಟಿಚ್ ಮಾಡ್ಕೊಳ್ಳುವ ವಿಧಾನ. ಈಗ ಈ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಗುಂಪಿನೆಲ್ಲ ಹಾಕಿರೋದ್ರಿಂದ ನಂಗೆ ನೀಟಾಗಿ ಸ್ಟಿಪ್ಪಾಗಿ ಕೂತಿದೆ. ಅದನ್ನು ನಾನು ನೀಟಾಗಿ ಫಸ್ಟೇ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ ಫ್ಯೂಸಿಂಗ್ನ, ಹಾಗಾಗಿ ಶೇಪೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ.
ಈ ರೀತಿ ಹಾಕ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಎಲ್ಲ ಗುಂಪಿನಗಳನ್ನ ತಕ್ಕೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದೆ. ಈ ಥರ ನ್ಯಾಚ್ ಹಾಕ್ಕೋಬೇಕು ಎಲ್ಲ ಕಡೆ. ಈ ರೀತಿಯಾಗಿ ನ್ಯಾಚ್ ಅಂತೂ ಹಾಕ್ಕೊಂಡ್ರೆ ನಮಗೆ ಟರ್ನಿಂಗ್ ಮಾಡೋಕ್ಕಾಗೋದು. ಇದಾದಮೇಲೆ ನೋಡಿ ಇದು ನೀಟಾಗಿ ಈ ರೀತಿಯಾಗಿ ಐರನ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಈ ರೀತಿಯಾಗಿ ಒಂದು ಸತಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಈ ರೀತಿ ಫ್ಯಾಬ್ರಿಕ್ನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಒಂದು ಐರನ್ ಮಾಡ್ಕೊಂಡು ಬರೋಣ. ನೋಡಿ ಈ ರೀತಿಯಾಗಿ ಐರನ್ ಮಾಡ್ಕೊಳ್ಳೋಣ. ನಿಮಗೆ 2 ಥರ ಆಪ್ಷನ್ ಇರುತ್ತೆ. ಒಂದೇನು ಗೊತ್ತಾ, ಇನ್ಸೈಡು ಫ್ಯಾಬ್ರಿಕ್ ಇರುತ್ತಲ್ಲ, ನಮಗೆ ಇದು ಬೇಡ, ಒಂದು ಸ್ಟಿಚ್ ಬೇಡ ಅಂತ ಅನಿಸಿದ್ರೆ ಈ ರೀತಿಯಾಗಿ ಸ್ಟಿಚ್ ಹಾಕೊಳ್ಳೋಣ. ತೋರಿಸ್ತೀನಿ. ಮೇಲೆ ಸ್ಟಿಚ್ ಕಾಣೋದು ಬೇಡ ಅಂದರೆ ನಾವು ಈ ರೀತಿಯಾಗಿ 2 ಥರ ಇರುತ್ತೆ. ನಾನು ಇದಕ್ಕೆ ಲೇಸ್ ಸಪ್ರೇಟ್ ಲೇಸ್ ತೊಗೊಂಡು ಬಂದುಬಿಟ್ಟು ಸ್ವಲ್ಪ ಡಿಸೈನ್ ಮಾಡಬೇಕು. ಇದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಲೇಸ್ನ ನಾನು ತೊಗೊಂಡು ಬಂದಿಲ್ಲ. ಆಮೇಲೆ ಕಸ್ಟಮರು ಫಸ್ಟ್ ಹೇಳಿರಲ್ಲ, ಆಮೇಲೆ ಹೇಳ್ತಾರಲ್ಲ, ಆ ಟೈಮಲ್ಲಿ ಲೈನಿಂಗ್ ತರೋವಾಗಲೇ ಕೆಲವೊಂದು ಸರಿ ತೊಗೊಂಡು ಬಂದುಬಿಡ್ತೀನಿ ಮ್ಯಾಚಿಂಗ್ ಬೇಕಂತ. ಕೆಲವು ಸರಿ ತರೋಕ್ಕಾಗಲ್ಲ ಆದಾಗ ಆಮೇಲೆ ತೊಗೊಂಡು ಬಂದು ಹಾಕ್ಬೋದು. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡ್ಬಿಟ್ರೆ ನಮಗೆ ಟರ್ನ್ ಮಾಡೋಕ್ಕೂ ಕೂಡ ಹಿಂಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ನಮ್ಗೆ ಇದಕ್ಕೆ ಸ್ಟಿಚಿಂಗ್ ಏನು ಬೇಕಾಗಿರಲ್ಲ. ನೋಡಿ ಈ ರೀತಿಯಾಗಿ ಮಾಡಿದ್ರೆ ನಮಗೆ ಇನ್ನೂ ನೀಟಾಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಬಟ್ ಇದ್ರ ಮೇಲೆ ನಾನು ಲೇಸ್ ಅಟ್ಯಾಚ್ ಮಾಡ್ತೀನಲ್ಲ, ಹಂಗಾಗಿ ನಾನು ಇದ್ರ ಮೇಲೆ ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಇನ್ನು ಪೀಸ್ ಸ್ವಲ್ಪ ಇದು ಜಾರುತ್ತೆ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೊಂದು ಸ್ಟಿಚ್ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತ. ಇವಾಗ ನಾವೇನು ಮಾಡಬೇಕು, ಇದು ಉಲ್ಟಾ ಈಗ ಫಿನಿಶಿಂಗ್ನ ಈ ರೀತಿಯಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಇದು ಪೂರ್ತಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿದ ಮೇಲೆ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ನೋಡೋಣ. ಇವಾಗ ಇಷ್ಟು ನೋಡಿ, ರೆಡಿ ಆಯಿತು. ಬ್ಯಾಕ್ ಅನ್ನೋದು ಇಷ್ಟು ಈಸಿಯಾಗಿ ರೆಡಿ ಆಗ್ತಾಯಿದೆ. ನೋಡಿ ಇವಾಗ ನಾನು ಸ್ಟಿಚ್ ಮಾಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂದಿದೆ. ಏನೋ ಔಟ್ಸೈಡ್ ನಾವು ಎಮ್ಮಿಂಗ್ ಮಾಡುವಂಥದ್ದು ಏನೂ ಇಲ್ಲ. ಉಲ್ಟಾದಲ್ಲಿ ಕೂಡ ನೋಡಿ ಫಿನಿಶಿಂಗು ನಮಗೆ ಪರ್ಫೆಕ್ಟಾಗಿ ಬಂದಿದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಲ್ಲ. ಈ ಥರ ಸಿಂಪಲ್ ನೆಕ್ಕು ನಿಮ್ಗೆ ಇಷ್ಟ ಆದರೆ ಇನ್ನೂ ವೆರೈಟಿ ನೆಕ್ ಡಿಸೈನ್ಸ್ನ ಹೇಗೆ ರೆಡಿ ಮಾಡ್ಕೊಳ್ತೀನಿ ನಾನು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.